ಯೋಹಾನನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 11ನೆಯ ವಾಕ್ಯ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮರಣದ ಮುಂಚಿತವಾಗಿ ತನ್ನ ಶಿಷ್ಯರೊಟ್ಟಿಗೆ ಅನೇಕ ಕಾರ್ಯಗಳನ್ನು ಹಂಚಿಕೊಳ್ಳುವಾಗ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಆತನು ಅದುವರೆಗೂ ಮರೆಯಾಗಿ ಹೇಳಿದಂಥ ಕಾರ್ಯಗಳನ್ನು ಈಗ ಬಹಿರಂಗವಾಗಿಯೂ ಸ್ಪಷ್ಟವಾಗಿಯೂ ತನ್ನ ಶಿಷ್ಯರಿಗೆ ತಿಳಿಸುತ್ತಾ ತಾನೇ ಬರಬೇಕಾಗಿದ್ದಂಥ ಕ್ರಿಸ್ತನು ಎಂಬುದಾಗಿ ಅವರಿಗೆ ಹೇಳಿ ತನ್ನ ಮರಣ ಯಾವ ರೀತಿಯಾಗಿ ಇರುತ್ತದೆ, ಯಾವ ರೀತಿಯಾಗಿ ಆತನು ಸತ್ತು 3ನೆಯ ದಿವಸದಲ್ಲಿ ಮೃತ್ಯುಂಜಯನಾಗಿ ಏಳುತ್ತಾನೆ, ಹಾಗೆ ಬರಲಿರುವಂತ ಸಂಗತಿಗಳು ಹೇಗಿರುತ್ತವೆ, ಅಂತ್ಯಕಾಲ ಹೇಗಿರುತ್ತದೆ, ಇದೆಲ್ಲವನ್ನ ಕೂಡ ಅವರಿಗೆ ವಿವರವಾಗಿ ಹೇಳಿ ಅವರನ್ನ ಧೈರ್ಯಪಡಿಸುವಂತೆ ಮಾತುಗಳನ್ನ ಆಡಿ ಆತನು ಅದನ್ನೆಲ್ಲ ಯಾಕೆ ಹೇಳಿದನೆಂಬುದಾಗಿ ಹೇಳುತ್ತಾ ನನ್ನಲ್ಲಿರುವಂತ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂದು ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ. ಅಂದ್ರೆ ಯೇಸುಕ್ರಿಸ್ತ ನಮಗೆ ತಿಳಿಸುವಂತ ಕಾರ್ಯಗಳನ್ನು ನಾವು ಕೇಳುವಂತ ಸಮಯದಲ್ಲಿಯೇ ಆತನಲ್ಲಿರುವಂತ ಆನಂದವು ನಮ್ಮಲ್ಲಿಯೂ ಉಂಟಾಗುವಂಥದ್ದು, ಆ ಆನಂದವು ಪರಿಪೂರ್ಣವಾಗುವಂಥದ್ದು. ಹಾಗೆ ಇಲ್ಲಿ ಗಮನಿಸುವಾಗ ಶಿಷ್ಯರು ಈ ವಿಷಯವಾಗಿ ಮುಂಚೆ ಅನೇಕ ಬಾರಿ ಆತನನ್ನ ಕೇಳಿದ್ದಾರೆ. ಆದರೆ ಆ ಸಮಯದಲ್ಲೆಲ್ಲ ಆತನು ರಹಸ್ಯವಾಗಿಯೂ ಇಲ್ಲ ಅದನ್ನು ಸ್ಪಷ್ಟವಾಗಿ ಹೇಳದೆಯೂ ಇದ್ದನು. ಆದರೆ ತಕ್ಕ ಸಮಯದಲ್ಲಿ ಆತನು ಎಲ್ಲವನ್ನೂ ಕೂಡ ಬಹಿರಂಗವಾಗಿ ಅವರಿಗೆ ತಿಳಿಸಿದನು. ಅದರ ಮೂಲಕವಾಗಿ ತನ್ನಲ್ಲಿರುವಂತ ಆನಂದವು ಅವರಲ್ಲಿ ಉಂಟಾಗುವಂತೆಯೂ ಅದು ಪರಿಪೂರ್ಣತೆಗೆ ಬರುವಂತೆಯೂ ಇದೆಲ್ಲವನ್ನು ಕೂಡ ಆತನು ಮಾಡಿದನು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರು ಹೇಳುವುದನ್ನು ಕೇಳುವಂತ ಸಮಯದಲ್ಲಿಯೇ ಆತನಲ್ಲಿರುವಂತ ಆನಂದವು ನಮ್ಮಲ್ಲಿ ಕೂಡ ಉಂಟಾಗುವಂಥದ್ದು, ಆ ಆನಂದವು ಪರಿಪೂರ್ಣತೆಗೆ ಬರುವಂಥದ್ದು. ಕೆಲವೊಮ್ಮೆ ನಾವು ದೇವರನ್ನು ಕೇಳಿದ ಕೂಡಲೇ ಆತನು ಉತ್ತರವನ್ನ ಕೊಡದೇ ಇರಬಹುದು, ಸ್ಪಷ್ಟವಾಗಿ ವಿಷಯಗಳನ್ನ ತಿಳಿಸದೇ ಇರಬಹುದು. ಆದರೆ ನಾವು ಆತನೊಟ್ಟಿಗಿರುವಂತ ಸಂಬಂಧದಲ್ಲಿ ದೃಢವಾಗಿದ್ದರೆ ಆತನು ಖಂಡಿತವಾಗಿ ತಿಳಿಸಬೇಕಾದಂತ ಸಮಯದಲ್ಲಿ ತಿಳಿಸಬೇಕಂತ ಕಾರ್ಯಗಳನ್ನ ತಿಳಿಸುತ್ತಾನೆ. ಅದನ್ನ ತಿಳಿದಂತವರು ಆ ಪರಿಪೂರ್ಣ ಆನಂದವನ್ನು ಹೊಂದಿಯೇ ಹೊಂದುತ್ತಾರೆ. ಅಂತವರ ಮೂಲಕವೇ ದೇವರ ಉದ್ದೇಶಗಳು ನೆರವೇರುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ದೇವರನ್ನು ನಾವು ಕೇಳುತ್ತಲೇ ಇರಬೇಕು, ಹಾಗೆ ಆತನು ಹೇಳುವವರೆಗೂ ನಾವು ಕಾಯುತ್ತಲೇ ಇರಬೇಕು ಎಂಬುದನ್ನ ತಿಳಿದು ಆತನು ಹೇಳುವುದನ್ನು ಕೇಳುವಂತವರೇ ಪರಿಪೂರ್ಣ ಸಂತೋಷಕ್ಕೆ ಬಾಧ್ಯರು. ಪರಿಪೂರ್ಣ ಸಂತೋಷ ಎಂದು ಹೇಳುವಾಗ ಅದು ನಿತ್ಯ ಜೀವವನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿದವರಾಗಿ ಆ ನಿತ್ಯ ಜೀವಕ್ಕೆ ಬಾಧ್ಯರಾಗತಕ್ಕಂತೆ ಪ್ರತಿ ಕ್ಷಣವೂ ಕೂಡ ದೇವರ ಕಡೆಗೆ ನಮ್ಮ ಕಿವಿಗಳನ್ನ ತಿರುಗಿಸಿ ಆತನು ಹೇಳುವುದನ್ನು ಸ್ಪಷ್ಟವಾಗಿ ಕೇಳುವಂತೆ ಆತನ ಸನ್ನಿಧಾನದಲ್ಲಿ ಕಾದುಕೊಂಡಿದ್ದು ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುತ್ತಾ ಆತನು ಹೇಳುವಂತ ಮಾರ್ಗದಲ್ಲಿ ನಡೆಯುವಂತ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕವಾಗಿ ಅಪ್ಪ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ನಾವಪ್ಪ ಕೇಳುತ್ತಲೇ ಇರಬೇಕು, ಹಾಗೆ ನೀನು ಹೇಳುವವರೆಗೂ ನಾವು ಕಾಯುತ್ತಲೇ ಇರಬೇಕು. ನಮ್ಮ ಜೀವಿತದಲ್ಲಿ ಕರ್ತ ನೀನು ತಿಳಿಸಬೇಕಾದ ನಾವು ತಿಳಿಯುವಂತ ಸಮಯದಲ್ಲಿಯೇ ನಿನ್ನಲ್ಲಿರುವಂತ ಆನಂದವಪ್ಪ ಪರಿಪೂರ್ಣವಾಗಿ ನಮ್ಮಲ್ಲಿ ಕೂಡ ಉಂಟಾಗುವಂಥದ್ದು. ನಿನಗೆ ವಿಧೇಯರಾಗಿ ಅಪ್ಪ ಕಾರ್ಯಗಳನ್ನು ಮಾಡುವಾಗಲೇ ಆ ಒಂದು ಪರಿಪೂರ್ಣತೆಯನ್ನಪ್ಪ ನಮ್ಮ ಜೀವಿತದ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಅನುಭವಿಸಬಹುದು ಎಂಬುದನ್ನು ತಿಳಿದಪ್ಪ ಸಮರ್ಪಿಸಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ನಿನ್ನ ದಯೆಯಿಂದ ತುಂಬಿಸಪ್ಪ ಜೀವಿತಗಳನ್ನು ಉದ್ಧರಿಸು ಕರ್ತನೆ. ನೀನು ಪ್ರಕಟಿಸಬೇಕಂತ ರಹಸ್ಯಗಳನ್ನು ಪ್ರಕಟಿಸು. ನಿನ್ನ ಉದ್ದೇಶಗಳು ಅಪ್ಪ ನೆರವೇರಲಿ ಅಪ್ಪ. ಸ್ತೋತ್ರರಾಜ, ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತೇನೆ ಅಪ್ಪ. ನಿನಗೆ ಮಹಿಮೆ ಉಂಟಾಗಲಿ. ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಅಪ್ಪ ನಿನ್ನ ಆಲೋಚನೆಗಳು ಪ್ರಕಟವಾಗಲಿ. ನಿನ್ನ ಚಿತ್ತಾನುಸಾರವಾಗಿ ಒಬ್ಬೊಬ್ಬರನ್ನ ನಡೆಸಿ ಆಶೀರ್ವದಿಸು. ಆರೋಗ್ಯವನ್ನು, ಬಲವನ್ನು, ದೀರ್ಘಾಯುಸ್ಸನ್ನು ಕೊಟ್ಟು ಸಕಲ ಸಮೃದ್ಧಿಯಿಂದ ಅಪ್ಪ ಜೀವಿತಗಳನ್ನು ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತೇನೆ. ನಿನ್ನ ಅರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾನವನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.